ಜಾನು, ನಿನಗೇನು ತಲೆಗಿಲ್ಲ ಕೆಟ್ಟಿದ್ಯಾ ಏನೋ? ಅತ್ತೆ, ಜಾನಕಿ ಅವ್ರಿಗೆ ಬೈಬೇಡಿ, ತೆಪ್ಪೆಲ್ಲ ನಂದೆಯ. ನಾನೇ ಅವ್ರನ್ನ ಸಮಾಧಾನ ಮಾಡಿ ಕರ್ಕೊ ಹೋಗ್ತೀನಿ. ಬರ್ತೀನಿ. ಯಾಕೋ ಏನೋ ಗೊತ್ತಿಲ್ಲ, ನಂದಿತಾ ಅವ್ರಿಗೆ ರಾಮು ಅವ್ರು ಕಲಿಯೋದು ಇಷ್ಟನೇ ಇಲ್ಲ. ನಾನೀಗ ಹೀಗೆ ಮಾಡಲಿಲ್ಲ ಅಂತಂದರೆ ರಾಮು ಅವರು ಬರೀ ನಂದಿತಾ ಅವ್ರ ಮಾತನ್ನೇ ಕೇಳ್ತಾ ಇರ್ತಾರೆ. ಅದಕ್ಕೆ ಹೀಗೆ ಮಾಡಿದೆ. ಹೇಳಿ, ನಾನು ಮಾಡಿದ್ದು ತಪ್ಪಾ? ಹೇಳೆ. ಹಲೋ ಹಲೋ ಜಾನಕಿ, ಏನಮ್ಮ ಮನೆ ಬಿಟ್ಟು ಹೋಗಿದೀಯಂತೆ? ಯಾಕಮ್ಮ? ದೊಡ್ಡ ಮನೆ ಬೋರಾಗಿ ಹೋಯ್ತಾ ಅಥವಾ ಭಯ ಆಗೋಯ್ತಾ? ಯಾರು? ಯಾರ? ನಾನು ಯಾರ? ನಾನಮ್ಮ, ದೊಡ್ಡ ಮನೆಯ ಏಕೈಕ ಸೊಸೆಯ ತಂದೆ ಮಾದೇವಯ್ಯ. ಜಾನಕಿ, ಇದು ಏನಿದು? ಏನು ನಿನ್ನ ಉಸಾಬರಿ? ದೊಡ್ಡ ಮನೆಯನ್ನು ಉದ್ಧಾರ ಮಾಡೋದಕ್ಕೆ ಹೊರಟಿದೀಯ ನೀನು? ನೋಡು, ಎಷ್ಟು ದಿವಸ ನೀನು ಮಿಡಲ್ ಕ್ಲಾಸ್ ಮನೆಯಲ್ಲಿ ಇತ್ತು, ಈಗ ದೊಡ್ಡ ಮನೆಗೆ ಬಂದಿದೀಯ. ಬಂದ ಮೇಲೆ ಹರ ಶಿವ ಅಂತ ತೆಪ್ಪಗೆದ್ದು ಬಿಡಬೇಕು. ಅದು ಬಿಟ್ಟುಬಿಟ್ಟು ದಡ್ಡ ರಾಮನ್ನ ಬುದ್ಧಿವಂತನ ಮಾಡಬೇಕು ಅನ್ನೋ ಹಠ ಯಾಕಮ್ಮ ನಿನಗೆ? ಮೊದಲೇ ಆ ಶುದ್ಧ ಶುಂಠನಿಗೆ ತಲೆಯಲ್ಲಿ ಏನೂ ಇಲ್ಲ, ಅವನಿಗೆ ಬುದ್ಧಿ ಕಲಿಸುವಂಥ ಶೋಕಿ ನಿನಗೆ ಯಾಕೆ? ಸಾಕು ನಿಲ್ಲಿಸಿ. ನನ್ನ ಗಂಡನ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಸರಿಗಿರಲ್ಲ. ಏನೋ ವಯಸ್ಸಲ್ಲಿ ದೊಡ್ಡವರು ಅಂತ ಸುಮ್ಮನೆ ಇದ್ದೀನಿ. ನನ್ನ ಗಂಡನ ಬುದ್ಧಿವಂತ ಮಾಡೋ ಅವಶ್ಯಕತೆ ನನಗಿಲ್ಲ. ಅವರು ಈಗಾಗಲೇ ನಿಮ್ಮ ಎಲ್ಲರಿಗಿಂತ ಬುದ್ಧಿವಂತರೆ. ಅವ್ರನ್ನ ವಿದ್ಯಾವಂತರಾಗಿ ಮಾಡ್ತಿದ್ದೀನಿ ಅಷ್ಟೇ. ಇದನ್ನ ನೀವು ಶೋಕಿ, ಉದ್ಧಾರ ಮಾಡೋದು ಅಂತ ಏನು ಬೇಕಾದರೂ ಕರೀರಿ, ಆದರೆ ನಾನು ಅವ್ರನ್ನ ವಿದ್ಯಾವಂತರಾಗಿ ಮಾಡಿ ತೋರಿಸ್ತೀನಿ. ಹಾಂ, ಇನ್ನೇನಂದ್ರಿ? ದೊಡ್ಡ ಮನೆಯ ಏಕೈಕ ಸೊಸೆಯ ತಂದೆ ಅಂತನಾ? ತಪ್ಪು. ದೊಡ್ಡ ಮನೆಯ ಕಿರಿ ಸೊಸೆಯಾದಂಥ ನಂದಿತಾ ಅವರ ಏಕೈಕ ತಂದೆ ಅಂತ ಹೇಳಿ. ಜಾನಕಿ, ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಗೊತ್ತು ತಾನೇ? ಕೂಗಾಡ್ಬೇಡಿ ಮಾದೇವಯ್ಯನವರೇ, ನೀವು ಮಾತಾಡ್ತಾ ಇರೋದು ರಾಮನ ಹೆಂಡತಿ, ದೊಡ್ಡ ಮನೆ ಹಿರಿ ಸೊಸೆ ಜಾನಕಿ ಹತ್ರ ಅನ್ನೋದು ನೆನಪು. ಶಾರದಕ್ಕ, ಬಾವಂಗೆ ಊಟ ಕೊಡಕ್ಕೆ ಹೋಗ್ತಿದ್ದೀರಾ? ಹ್ಞೂ ಸುಸೇಮ್ಮ, ಮಧ್ಯಾಹ್ನವೇನು ತಿನ್ನೇ ಇಲ್ಲ. ಕೊಡಿ, ಬಾವಂಗೆ ನಾನೇ ಊಟ ಕೊಡ್ತೀನಿ. ಪರವಾಗಿಲ್ಲ ಬಿಡಿ ಸುಸೇಮ್ಮ, ನಾನೇ ಕೊಡ್ತೀನಿ. ಅಯ್ಯೋ ಕೊಡಿ ಶಾರದಕ್ಕ, ನನ್ನ ಬಾವನ್ನ ಹೇಗೆ ನೋಡ್ಕೋಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು. ಆದರೆ ನೀವು ಈ ಮನೇಲಿ ಎಲ್ಲರೂ ಸಮನಾಗಿ ನೋಡ್ಕೊಳ್ಳೋದನ್ನು ಸ್ವಲ್ಪ ಕಲೀರಿ. ಹಿರಿ ಸೊಸೆ ಕಡೆ ವಾಲ್ಬೇಡಿ, ಬಿದ್ದು ಮಣ್ಣು ಮಾಡ್ಕೋಬೇಕಾಗತ್ತೆ. ಬಾವಾ, ಕೂತ್ಕೊಳ್ಳಿ. ಇನ್ನೂ ಜಾನಕಿ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಲೇ ಕೋಣ,
ನಾನು ಅಷ್ಟು ಹೇಳಿನೋ ಅವಳನ್ನು ಸಮಾಧಾನ ಮಾಡೋಕ್ಕೆ ಹೋಗಿದೆಯಲ್ಲ, ನಿಂಗೆ ಸ್ವಲ್ಪನಾದರೂ ಬುದ್ಧಿ ಇದೆಯೇನೋ? ಬಾವಾ, ಯೋಚನೆ ಮಾಡೋದನ್ನು ಬಿಡಿ, ಊಟ ಮಾಡಿ. ಬೇಡ ಅದಕ್ಕೆ, ನಂಗೆ ಹಸಿವಿಲ್ಲ. ಅಯ್ಯೋ ಬಾವಾ, ನೀವು ಮಧ್ಯಾಹ್ನನೂ ಊಟ ಮಾಡಿಲ್ಲ, ಈಗಲೂ ಹೀಗೆ ಇದ್ರೆ ಹೇಗೆ? ಊಟ ಮಾಡಿ ಬಾವಾ, ತಗೊಳ್ಳಿ ತಗೊಳ್ಳಿ. ಬಾವಾ, ನೀವು ಯಾಕೆ ಜಾನಕಿಗೆ ಸಮಾಧಾನ ಮಾಡೋದಕ್ಕೆ ಹೋಗಿದ್ರಿ? ಅಂದರೆ ನಾನು ಹೇಳಿದ್ದೆ ಅಲ್ವಾ, ಒಂದು 4 ದಿನ ಅಷ್ಟೇ, ಆಮೇಲೆ ಜಾನಕಿ ವಾಪಸ್ ಬರ್ತಾರೆ. ನೀವೇನು ಯೋಚನೆ ಮಾಡಬೇಡಿ ಬಾವಾ. ಕೆಲವೊಂದು ಸಲ ಒಳ್ಳೇದಾಗಬೇಕು ಅಂದರೆ ಸ್ವಲ್ಪ ಕಷ್ಟ ಅನುಭವಿಸ್ಲೇಬೇಕು. ಬಾವಾ, ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಾ? ಸರಿ, ಊಟ ಮಾಡಿ, ನಾನು ಬರ್ತೀನಿ. ರಾಮ, ಸೊಸೆಮ್ಮ ಏನಂದ್ರು? ಏನಿಲ್ಲ ಸರ್ದವ, ಊಟ ಕೊಟ್ಬಿಟ್ಟು ಹೋದ್ರು. ನೋಡ್ಲಾ, ಯಾರು ಏನೇ ಹೇಳಿದ್ರು ನೀನು ಕೇಳಕ್ಕೆ ಹೋಗ್ಬೇಡ. ನಿಂಗೆ ಅನಿಸಿದ್ದನ್ನ ನೀನು ಮಾಡು. ನಿಂಗೆ ಜಾನಕಿ ಬರಬೇಕೋ ಬೇಡವಾ? ಇದೇನು ಸರ್ದವ ಹಿಂಗೆ ಕೇಳ್ತೀಯಾ? ನಾನು ಬರೋದು ಬೇಡ ಅಂತೀನಿ. ಮತ್ತೆ ನಿಂಗೆ ಅನಿಸಿದ್ದನ್ನ ನೀನು ಮಾಡು. ಸಂಸಾರದಾಗೆ ಒಬ್ರಿಗೊಬ್ರು ಬಿಟ್ಟು ಕೊಟ್ಟು ಬದುಕಬೇಕು ಕಲ್ಲ. ನಾನು ನಿಂಗೆ ಒತ್ತಾಯ ಮಾಡ್ತಾ ಇಲ್ಲ, ಹೊಸ ಯೋಚನೆ ಮಾಡಿ ನೋಡು. ಆ ಮಗಿ ನಿನಗೋಸ್ಕರ ಏಟೊಂದು ಕಷ್ಟಪಡ್ತೈತೆ. ಜಾನಕಿಗೆ ಇಷ್ಟ ಆಗೋಂಗೆ ನಡ್ಕೊಳ್ಳ. ಅವಳು ಹೇಳನ್ನ ಕೇಳು. ನೋಡು, ನಾನು ಹೇಳೋದ್ನೆಲ್ಲ ಹೇಳಿವ್ನಿ, ನಿನ್ನಿಷ್ಟ. ಮೊದಲು ಊಟ ಮಾಡು, ನಾ ಬರ್ತೀನಿ. ಇಷ್ಟ ಆಗಂಗೆ ನಡ್ಕೊಳ್ಳೋದು ಹೆಂಗೆ? ತಗೊಳ್ಳಿ. ರಾಮೋರೆ, ನಾನು ನಿಮ್ಮನ್ನ ಮಾಡರ್ನ್ ಡ್ರೆಸ್ಸಲ್ಲಿ ನೋಡಬೇಕು ಅಂತ ಆಸೆ. ಹಾಂ, ಓದೋದೊಂದು ಇಸೆ ಬಿಟ್ಟು ನಮ್ಮವ್ರಿಗೆ ಏಟೊಂದು ಇಸೆಗಳು ಇಷ್ಟ ಐತೆ. ಹಾಂ, ಅದನ್ನೆಲ್ಲ ಮಾಡಿದ್ರೆ ನಮ್ಮವ್ರು ಸಮಾಧಾನ ಆಗ್ಬೋದು. ಅವ್ರಿಗೆ ಇಷ್ಟ ಆಗಂಗೆ ನಡ್ಕೊತೀನಿ. ಕಲಾಭಿಮಾನಿಗಳೇ, ಕಲಾಬಂಧುಗಳೇ, ಕಲಾ ರಸಿಕರೇ, ಕಲಾ ಪ್ರೇಕ್ಷಕರೇ, ಇಂದು ಇದೇ ಒಳಾಂಗಣ ಘಟಕದಲ್ಲಿ ಇನ್ನೂ ಕೆಲವೇ ಕ್ಷಣದಲ್ಲಿ ಅದ್ದೂರಿಯಾದ ಗಾನ ಭಜಾನ ಕೇಳಲು ಮರೆಯದಿರಿ. ಮರೆತು ನಿರಾಶರಾಗದಿರಿ, ಕೊರಗದಿರಿ, ಕೊರಗಿ ಸೊರಗದಿರಿ, ಸೊರಗಿ ಅಲ್ಲೇ ಹೊರಗದಿರಿ. ಬಾಸು, ಏ ಬಾರ್ಸು. ಸಿಳ್ಳೆ ಹೊಡೆ, ಬಿರಾಜ ಬಂದಾಯ್ತು ಡೊಲ್ಲು ಬಡೆ. ಬಿದ್ದವ್ರ ಕಂಡಾಗ ಕೈಯ ಹಿಡಿ, ಜೊತೆಯಾಗಿ ಬದುಕೋಣ ಮುಂದೆ ನಡೆ. 1 2 3 4 ಸಿಳ್ಳೆ ಹೊಡಿ, ಬಿರಾಜ ಬಂದಾಯ್ತು.
ರಾಮ, ಶಾರದವ ಹೆಂಗೈತೆ ಗೆಟಪ್ಪ? ಅಯ್ಯೋ ಶಿವನೇ, ನೀನು ಮಾತಾಡಿಲ್ಲ ಅಂತ ಇದ್ದಿದ್ರೆ ನನಗೆ ಗೊತ್ತಾಗ್ತಾನೆ ಇರಲಿಲ್ಲ ಕಲ್ಲ. ವಾ ಹಂಗಾರೆ ಮಾತಾಡೋದನ್ನೇ ಬದಲಾಯಿಸ್ಕೊಬಿಡು ಮಾಡ್ಬಿಡು. ಹಲೋ, ಹಾಯ್, ಎಕ್ಸ್ಕ್ಯೂಸ್ ಮೀ. ಹೆಂಗೈತೆ ಶಾರದವ ಗೆಟಪ್ಪು? ರಾಜ್ಕುಮಾರ ಕಲ್ಲ. ಅದು ಸರಿ, ಈ ಪಾಟಿ ತಯಾರಾಗಿ ನಂದವ್ರೆ ಎಲ್ಗೊಂಟವ್ರೆ ಅಂತ ಕೇಳ್ಬೋದೇ? ಇನ್ನೆಲ್ಗೆ ರಾಜ್ಕುಮಾರಿನ ಕರ್ಕೊಂಬರೋಕೆ ಬಾವಾ, ಏನಿದು ನಿಮ್ಮ ಗೆಟಪ್ಪು? ಅದಕ್ಕೆ ಹೆಂಗೈತೆ ಗೆಟಪ್ಪು? ಸೂಪರ್ ಆಗಿದೆ ಬಾವಾ. ಆದರೂ ನೀವು ಯಾಕೆ ಈ ಥರ ರೆಡಿ ಆಗಿದ್ದೀರಾ? ಅದು ಹ್ಞೂ, ಅದಕ್ಕೆ ಹೋಗ್ಬಿಟ್ಟು ನಮ್ಮವ್ರನ್ನ ಕರ್ಕೊಬರಮ್ಮ ಅಂತೀವಿ. ಅಲ್ಲ ಬಾವಾ, ನೀವು ಯಾಕೆ ಇಷ್ಟೊಂದು ಟೆನ್ಷನ್ ತಗೊಳ್ತಿದ್ದೀರಾ? ಮನೆ ಬಿಟ್ಟು ಹೋದವ್ರಿಗೆ ವಾಪಸ್ ಬರೋದು ಗೊತ್ತಾಗಲ್ವಾ? ಅವರೇ ಬರ್ತಾರೆ ಬಿಡಿ. ಅಲ್ಲ, ಇಲ್ಲ ರಾಮ, ನೀನು ಹೋಗಿ ಕರ್ಕೊಂಬರೋದೇ ಸರಿ ಕಲ್ಲ, ನೀವು ಹೋಗು. ಆದರೆ ಏನಂತ ಜಾನಕಿ ಅವ್ರನ್ನ ಒಪ್ಪಿಸ್ತೀರಾ ಬಾವಾ? ನೀವು ಓದೋದಕ್ಕೆ ಒಪ್ಕೊಳ್ತೀರಾ? ಜಾನಕಿ ಮೇಡಮ್, ಅವರಿಲ್ಲ. ಯಾರ ಸರ್? ಜಾನಕಿ ಅವ್ರಿಗೆ ಸ್ಕೂಲಿಂದ ಲೆಟರ್ ಬಂದಿದೆ ಸರ್. ಜಾನಕಿ ಅವ್ರಿಗೆ ಸ್ಕೂಲಿಂದ ಲೆಟರ್ ಬಂದಿದೆ. ಹೌದಾ? ಅವ್ರು ಇವಾಗಿಲ್ಲ, ನನಗೆ ಕೊಡಿ, ನಾನು ಆಮೇಲೆ ಕೊಡ್ತೀನಿ. ಸರ್, ಇಲ್ಲೊಂದು ಸೈನ್ ಮಾಡಿ. ಏನಕ್ಕ ಇದು? ಒಳ್ಳೆ ಆಫೀಸರ್ ಸೈನ್ ಮಾಡಂಗೆ ಮಾಡ್ತವನೆ. ಏನಂತ ಹೇಳ್ಬಿಟ್ಟು ಕರ್ಕೊಬತ್ತೀಯ ಅಂತ ಕೇಳೋದ್ರಲ್ಲ, ಇಲ್ಲಿ ನೋಡಿ ಇಸ್ಕೋ ಲೆಟ್ರು. ಇದ್ರ ನೆಪದಾಗೆ ಸಮಾಧಾನ ಮಾಡಿಬಿಟ್ಟು ಕರ್ಕೊಬತ್ತೀನಿ. ಅಯ್ಯೋ ಬಾವಾ, ಇದನ್ನ ಫೋನ್ ಮಾಡಿ ಕೂಡ ತಿಳಿಸ್ಬೋದಲ್ವಾ? ಇಲ್ಲ ತಿಯೇ, ಜಾನಕಿ ಅವ್ರು ಇಲ್ಲದೆ ಇರೋಕ್ಕಾಯ್ತಿಲ್ಲ. ನಾನು ಹೋಗಿ ಸಮಾಧಾನ ಮಾಡೋದೇ ಕರೆಕ್ಟು. ಅಂದರೆ ನೀವು ಓದೋದಕ್ಕೆ ಒಪ್ಕೊಳ್ತೀರಾ ಬಾವಾ? ಹಾಂ, ಇಲ್ಲ ಅದಕ್ಕೆ ಅದು ಜಾನಕಿ ಅವ್ರಿಗೆ ಬೇರೆ ರೀತಿಲಿ ಅರ್ಥ ಮಾಡಿಸ್ತೀನಿ. ರಾಮ, ಅಲ್ಲ ಬಾ, ಒಟ್ಟಿನಲ್ಲಿ ನೀನು ಹೆಂಗನ ಸಮಾಧಾನ ಮಾಡು. ಆದರೆ ನನ್ನ ಸೊಸೆನ ಮನೆಗೆ ಕರ್ಕೊಂಬ. ನೀನು ಹೋಗ್ಬಿಟ್ಟು ಬರಾಜ. ಸರಿ ಸರ್ದವ. ಬಾವಾ, ರಮಣ, ಎಸ್ ರಾಮಣ್ಣನೆಯ
ನೋವು ಸಖತ್ತ ಕಾಣ್ತಿದೆ ಕಣ ನೋವು. ಹ್ಞೂ ರಮಣವ್, ಹೀರೋ ಥರ ಕಾಣ್ತಾ ಇದೆ ರಮಣವ್. ಲೇ ಬಾಬು, ಅದ್ನೇನ್ಲ ಕೇಳ್ತೀಯ? ಇಡೀ ಊರೇ ನನ್ನ ಬಾಯ್ ಬಿಟ್ಕೊಂಡು ನೋಡ್ತೈತೆ. ಹ್ಞೂ ಉಸ್ತಾದು ಎಲ್ಲ ನೋವು ಉಸ್ತಾದ್ ನೋಡಿದ್ರೆ ಲೇ ನಿನ್ನ ಯಾಕೆ ಸುಮ್ಕೆ ದಿಗ್ಲಿಕ್ತೀಯ? ನೋವು ಅಲ್ಲ ಕಣ ನೋವು, ಉಸ್ತಾದ್ ನೀನು ನೋಡಿದ್ರೆ ಖುಷಿ ಪಟ್ಟಿರೋರು ಅಂತ ಹೇಳ್ದೆ. ಹ್ಞೂ ಹಂಗಂತ ಹೋಗಿ ಹೇಳ್ಬಿಟ್ಟಿಯ ನೀನು. ಅದು ಸರಿ ರಮಣ, ಅದಕ್ಕೇನು ನೀನು ಜಗಳ ಆಡಿದ್ರಲ್ಲ, ಅದೇನಾಯ್ತು? ಆ ಜಗಳದ ಪರಿಣಾಮನೆಯ ಈ ಏಸ. ಲೇ ಅವ್ರನ್ನ ಸಮಾಧಾನ ಮಾಡಿ ಕರ್ಕೊಬರೋಕೆ ಹೋಯ್ತೀವಿನಿಕಲ್ಲ. ಓ ಸಮಾಧಾನ ಅಂದ್ರೆ? ಸಮಾಧಾನ ಅದನ್ನೆಲ್ಲ ಕೇಳ್ತೀಯ ಪೆದ್ದ? ನೋವು ಸಮಾಧಾನ ಅನ್ನೋ ಹೆಸರಿಗೆ ನೀನು ಬಿಗಿ ಬಿಟ್ಟು ಕೊಟ್ಬೇಡ, ಗಟ್ಟಿಗೆ ಹಿಡ್ಕೋ. ಲೇ ಏನ್ಲ ಹೇಳ್ತಿದ್ಯಾ? ಹ್ಞೂ ನಿನ್ನೆ ನನ್ನ ನೆಂಟ್ರ ಮಧ್ಯೆ ಜಗಳ ನಡೆಯುವಾಗ ಬಿಡ್ಸೋಕೆ ಬಂದ್ರಾ? ಅಂಥವು ದಿನ ಆಯ್ತಾ ಇರ್ತವೆ, ತಲೆ ಕೆಡಿಸ್ಕೋಬಾರ್ದು. ಬಿಟ್ಕೊಟ್ರೆ ಆಟಯ್ಯ, ಇನ್ಮೇಕೆ ನಮ್ಮ ಕೈಗೆ ಸಿಗಕ್ಕಿಲ್ಲ ಅವರು. ಹ್ಞೂ ಕಣೋ, ಆಮೇಲೆ ನೀನೇ ಅವ್ರ ಮಾತು ಕೇಳ್ಬೇಕಾಯ್ತದೆ. ಇಲ್ಲ ಹಂಗಾರೆ ನೀನು ಬಿಟ್ಕೊಡಕ್ ಹೋಗ್ಬೇಡ, ಸ್ವಲ್ಪ ದಿಮಾಕಿರ್ಲಿ, ಗರ್ವ ಇರ್ಲಿ, ಗೊತ್ತಿರ್ಲಿ. ಬಾಬು, ನೀನು ನಿಜವಾಗ್ಲೂ ನನ್ನ ಕಣ್ ತೆರೆಸ್ಬಿಟ್ಟೆಕಲ್ಲ. ಸ್ಯಾನೆ ಟ್ಯಾಂಕ್ ಯು ಕಲ್ಲ. ಇನ್ಮ್ಯಾಕೆ ನೀನು ಹೇಳ್ದಂಗೆ ಮಾಡ್ತೀನಿ. ಬರ್ತೀನಿ ಕಲ್ಲ. ಹಾಂ ಹುಷಾರಣ, ಒಳ್ಳೇದಾಗ್ಲಿ. ಬಾಬಣ್ಣ, ರಾಮಣ್ಣ ಹೆಂಗಿದ್ದೋನ್ ಹೆಂಗಾಗ್ಬಿಟ್ಟ? ಹ್ಞೂ ಕಲ್ಲ, ನಡಿ. ಯಾರು ಸರ್ ನೀವು? ಯಾರು ಬೇಕಾಯ್ತು? ಇದೇನ್ಲ ಇದು? ಮಾವಂಗೂ ಗೊತ್ತಾಯ್ತಾ ಇಲ್ಲ, ಸರ್ ಅಂತಲೇ ಕರಿತಾವ್ರೆ. ಹಂಗಾರೆ ಒಸಿ ಆಟ ಆಡ್ಸಮ್ಮ. ಹ್ಞೂ ಸರ್ ಯಾರು ಬೇಕಾಗಿತ್ತು? ಜಾನಕಿ. ನನ್ನ ಮಗಳೇ ಒಳಗಿದ್ದಾಳೆ. ಹೌದಾ? ಅವ್ರಿಗೆ ಸ್ಕೂಲಿಂದ ಲೆಟ್ರ್ ಬಂದೈತೆ. ಅವ್ರು ಯಾಕೆ ಸ್ಕೂಲಿಗೆ ಬಂದಿಲ್ಲ? ಇದೆಂತ ದೊಡ್ಡ ತಪ್ಪು ಅಂತ ಗೊತ್ತಾ ಅವ್ರಿಗೆ? 8 ದಿವಸ ಅಂತ ನಾವು ಕಾಯೋದು ಹೇಳಿ. ಎಲ್ಲಿ ಅವರು? ಲೆಟ್ರಾ? ಅದೇನು ನಮಗೆ ಗೊತ್ತಿರಲಿಲ್ಲ ಸರ್. ಗೊತ್ತಿರಲಿಲ್ಲ ಅಂದರೆ ಹೆಂಗ್ರಿ? ಕೆಲಸದಿಂದ ತೆಗಿಬೇಕಾಯ್ತದೆ ಸರ್. ಅದೆಲ್ಲ ಏನು ಮಾಡಕ್ಕೆ ಹೋಗಬೇಡಿ ಸರ್. ಒಳಗೆ ಬನ್ನಿ, ಕೂತ್ ಮಾತಾಡೋಣ. ಸರಿ, ಪರವಾಗಿಲ್ಲ, ಬನ್ನಿ ಒಳಗೆ ಬನ್ನಿ, ಕೂತ್ಕೊಳ್ಳಿ. ಸುಶಿ ಏನು ತಗೋತೀರಾ? ಕಾಫಿನಾ? ಇಲ್ಲ, ಹಾಲು. ಸುಶಿ, ಹಾಲು ತಗೊಂಬಾರೆ. ಅಲ್ಲ ರೀ, ಯಾರು ಇವರು? ಹೇಳ್ತೀನಿ, ಫಸ್ಟ್ ಹಾಲು ತಗೊಂಬಾರೆ. ನಡಿ. ಸರ್, ಎಲ್ಲಿ ಆ ಲೆಟ್ರ್ ನೋಡಿ. ಇಲ್ಲ, ಅವ್ರ ತವನೇ ಕೊಡಬೇಕು. ಎಲ್ಲಿ ಅವರು? ಯಾರ್ದೋ ಫೋನ್ ಬಂದಿದೆ ಅಂತ ಮೇಲ್ಗಡೆ ಹೋಗಿದ್ದಾಳೆ, ಮಾತಾಡ್ತಾ ಇದ್ದಾಳೆ. ಸುಶಿ, ಹಾಲು ತಂದೇನೆ. ಈಗೇನು ಮಾಡ್ದೋ ಸರ್? ನಿಮ್ಮ ಮಗಳು ಕೆಲಸ ಹೋಯ್ತಲ್ಲ? ಅಯ್ಯಯ್ಯೋ ರೀ. ಸುಶಿ, ಗಾಬರಿ ಬೀಳ್ಬಿಡ್ವೆ, ನಾನು ಮಾತಾಡ್ತೀನಿ, ಹಾಗೇನೂ ಆಗಲ್ಲ.
ಸಾಹೇಬ್ರೆ, ನಮ್ಮ ಮಗಳು ಭಾಳ ಚಿಕ್ಕವಳಿದ್ದಾಗಿಂದ ಟೀಚರ್ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದೋಳು. ಇವಾಗ ಟೀಚರ್ ಆಗಿದ್ದಾಳೆ. ಕೆಲಸ ಹೋಗದೆ ಇರೋವಂಗೆ ಬೇರೆ ದಾರಿನೇ ಇಲ್ವಾ? ಐತೆ, ಇದಕ್ಕೆ ಒಂದೇ ಒಂದು ದಾರಿ ಐತೆ. ಏನದು? ನಿಮ್ಮ ಮಗಳನ್ನ ನಮ್ಮ ಮನೆ ಕಳಿಸ್ಬಿಡಿ.